ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 23ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ಏಕಾದಶಿ ಈ ದಿನ ರಾತ್ರಿ 3:16 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಸಂಜೆ 6:06 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಅಪರಾಹ್ನ 3:13 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ಬೆಳಿಗ್ಗೆ 6:14 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:05 ಸಂಜೆ 6:39 ಉಳಿಕ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:05 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 1:59 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:09 ಸಂಜೆ 6:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:38 ಮಧ್ಯಾಹ್ನ 12:23 ಅಮೃತ ಕಾಲದ ಸಮಯ. ಹಾಗೆ ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಅದು ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:54 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ಅನುಸರಣೆ ಮಾಡಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಪ್ರಾರಂಭ ಮಾಡಿ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡ್ತಾ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ ನಿಮಗೆ ಒಳ್ಳೆಯ ಲಾಭ, ಒಳ್ಳೆಯ ಅನುಕೂಲತೆಗಳು ಉಂಟಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:37. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ಇಲ್ಲಿ ರಾಜನೀತಿಗೆ ಮತ್ತೆ ಆಡಳಿತಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಪ್ರಯಾಣ ಆಗಲಿ, ಹೊಸ ಕಾರ್ಯಗಳ ಬಗ್ಗೆ ರೂಪುರೇಷೆಯನ್ನು ಸಿದ್ಧಪಡಿಸುವಂಥದ್ದು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ವಿಚಾರ ಯಾವುದೇ ಇದ್ರೂ ಈ ದಿನ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೂ ಕೂಡ
ಈ ದಿನ ಸಕ್ಸಸ್ ಆಗುತ್ತೆ. ಇನ್ನು ಈ ರವಿ ಸರ್ಕಾರಕ್ಕೆ ಕಾರಕ. ಹಾಗಾಗಿ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಹಾಗೆ ಸರ್ಕಾರಿ ಉದ್ಯೋಗಿಗಳಿಗೂ ಕೂಡ ಈ ದಿನ ತುಂಬಾ ಅನುಕೂಲವನ್ನು ತರುತ್ತೆ. ಹಾಗೆ ರವಿಯನ್ನ ಪಿತೃಕಾರಕ ಮತ್ತೆ ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂತಹ ತಂದೆ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಬಾಂಧವ್ಯ ಏರ್ಪಡುವಂಥದ್ದಾಗುತ್ತೆ. ಹಾಗಾಗಿ ಕುಟುಂಬಕ್ಕಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಲಿಕ್ಕೆ ಅಥವಾ ಕುಟುಂಬದ ಗೌರವವನ್ನು ಕಾಪಾಡಲಿಕ್ಕೆ ಈ ದಿನ ಉತ್ತಮವಾದಂಥ ಯೋಜನೆಗಳನ್ನು ಹಾಕಿಕೊಂಡರೆ ಅದು ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಒಂದು ರೀತಿಯಲ್ಲಿ ಧೈರ್ಯ ಸ್ಥೈರ್ಯಗಳು ಬರುತ್ತೆ. ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರು ಹೋರಾದಲ್ಲೇ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಈ ಗುರುಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲವನ್ನು ಒದಗಿಸಿಕೊಡುವಂಥ ಹೋರ ಇದು. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 15 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 1 ಗಂಟೆ 17 ನಿಮಿಷದಿಂದ ರಾತ್ರಿ 2 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರ ಮಾತ್ರ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಏಕೆಂದ್ರೆ ಶನಿ ನಿಧಾನಗತಿಯಲ್ಲಿ ಚಲಿಸೋನಾದ್ರಿಂದ ಈ ದಿನ ನೀವು ಶನಿ ಹೋರಾದಲ್ಲಿ ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ತುಂಬಾ ನಿಧಾನ ಆಗುತ್ತೆ. ಕೆಲಸಗಳ ಆರಂಭ ಕೂಡ ನಿಧಾನ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇರುತ್ತೆ, ಆರಂಭಿಕ ಅಡೆತಡೆಗಳು, ಜೊತೆಗೆ ಕೆಲಸ ನಿಧಾನ ಬೇರೆ, ಹಾಗೆ ಫಲಿತಾಂಶ ಕೂಡ ನಿಮಗೆ ಬೇಗ ಸಿಕ್ಕಲ್ಲ. ಅದಕ್ಕಾಗಿನೇ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ ಶನಿ ಹೋರಾದಲ್ಲೇ ಇದ್ದೇ ಇರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 7 ಗಂಟೆ 25 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 27 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಏಕೆಂದರೆ ಈ ಶುಭ ಮುಹೂರ್ತದಲ್ಲಿ ಆರಂಭ ಆಗುವಂತಹ ಕೆಲಸ ಕಾರ್ಯಗಳು ಸಾಮಾನ್ಯವಾಗಿ ಒಳ್ಳೆಯ ಫಲವನ್ನೇ ತಂದುಕೊಡುತ್ತೆ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗವನ್ನು ಅನುಸರಣೆ ಮಾಡಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ, ಲಾಭ ಇದೆ, ಅನುಕೂಲ ಇದೆ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಏಕಾದಶಿಯ ತಿಥಿ ಇರುವಂತಹ ದಿನ. ಅದರಲ್ಲೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಥಾನ ಇದೆ. ಈ ದಿನದ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇದರ ಬಗ್ಗೆ ವಿವರವನ್ನು ಮುಂದೆ ನೋಡೋಣ. ಯಾಕಾಗಿ ಈ ಏಕಾದಶಿ ತಿಥಿ ಅಷ್ಟೊಂದು ಮಹತ್ವ ಅನ್ನುವಂಥ ಒಂದು ವಿಚಾರವನ್ನು. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ ಕೂಡ. ಏಕೆಂದರೆ ಈ ದಿನ ಮೂಲ ನಕ್ಷತ್ರ ಇದೆ, ಭಾನುವಾರ, ಇದೆರಡರ ಸಂಯೋಗ ಒಳ್ಳೆಯ ಯೋಗವನ್ನು ತರ್ತಾ ಇದೆ. ಹಾಗಾಗಿ ಈ ಸರ್ವಾರ್ಥ ಸಿದ್ಧಿಯೋಗ ಈ ದಿನ ಬೆಳಿಗ್ಗೆ 6 ಗಂಟೆ 7 ನಿಮಿಷದಿಂದ ಸಂಜೆ 6 ಗಂಟೆ 6 ನಿಮಿಷದವರೆಗೂ ಕೂಡ ಇರುವಂಥದ್ದು. ಈ ದಿನ ನೀವು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಯಾವುದೇ ರೀತಿಯಲ್ಲಿ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಬಹಳ ಸೂಕ್ತವಾಗಿರುವಂತಹ ದಿನ. ಹಾಗಾಗಿ ಈ ದಿನದ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮೊನ್ನೆ ಆಗಿರುವಂಥ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ, ಹಾಗೆ ತಾಯಿಯನ್ನು ವಿಸರ್ಜನೆ ಮಾಡುವ ಬಗ್ಗೆ ಕೆಲವೊಂದು ಜಿಜ್ಞಾಸೆಗಳು ಇತ್ತು. ನಿನ್ನೆ ಶನಿವಾರದ ದಿನ ವಿಸರ್ಜನೆ ಮಾಡಲಿಕ್ಕೆ 2ನೇ ದಿನ ಆಗುತ್ತೆ, ದ್ವಿತೀಯ ವಿಘ್ನ ಆಗುವಂತಹ ಸಂದರ್ಭ. ಹಾಗಾಗಿ ಕೆಲವರು ನಿನ್ನೆ ವಿಸರ್ಜನೆ ಮಾಡಿಲ್ಲ. ಆದರೆ ವರಮಹಾಲಕ್ಷ್ಮಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿದ ದಿನವೇ ವಿಸರ್ಜನೆ ಮಾಡ್ಬೋದಿತ್ತು ಸಂಜೆಯ ಸಮಯಕ್ಕೆ, ಅದು ಕೂಡ ಆಗಿಲ್ಲ. ಅಂದಮೇಲೆ ಈ ಭಾನುವಾರದ ದಿನ ವಿಸರ್ಜನೆ ಮಾಡಬಹುದಾ, ಏಕೆಂದರೆ ಏಕಾದಶಿಯ ತಿಥಿ ಇದೆ ಅನ್ನುವಂಥ ಒಂದು ಜಿಜ್ಞಾಸೆ ಇಲ್ಲಿ ಮೂಡ್ತಾ ಇದೆ. ಆದರೆ ಈ 3ನೆಯ ದಿನ ಬೆಸ ದಿನ ಇದು, ಈ ದಿನ ವಿಸರ್ಜನೆ ಮಾಡ್ಬೋದು. ಅದರಲ್ಲೂ ದ್ವಾದಶಿ ತಿಥಿಯ ದಿನ ವಿಸರ್ಜನೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಆ ದಿನ 4ನೇ ದಿನ ಆಗ್ಬಿಡುತ್ತೆ.
ಹಾಗಾಗಿ ಈ 3ನೇ ದಿನವೇ ವರಮಹಾಲಕ್ಷ್ಮಿಯನ್ನ ವಿಸರ್ಜನೆ ಮಾಡಬಹುದು. ಹಾಗಾಗಿ ಈ ದಿನ ಅಂದ್ರೆ ಏಕಾದಶಿಯ ದಿನ ವಿಷ್ಣು ಮತ್ತೆ ಮಹಾಲಕ್ಷ್ಮಿ ಪೂಜೆಗೆ ಮೀಸಲಾಗಿರುವಂಥದ್ದು. ಹಾಗಾಗಿ ಅನಿವಾರ್ಯ ಕಾರಣಗಳಿದ್ರೆ ಅಥವಾ ಈ ಒಂದು ಸಂದರ್ಭದಲ್ಲಿ ನಾವು 3ನೇ ದಿನಕ್ಕೆ ಈ ವರಮಹಾಲಕ್ಷ್ಮಿ ಪೂಜೆ ಮಾಡಿರುವಂಥದ್ದು ಬರೋದ್ರಿಂದ ಏಕಾದಶಿಯ ಕೊನೆಯ ದಿನ ಆಗಿರೋದ್ರಿಂದ ಈ ಪೂಜಾ ವಿಧಿಗಳನ್ನು ಪೂರೈಸಿ ವಿಸರ್ಜನೆ ಮಾಡಬಹುದು. ಆದರೆ ಈ ವಿಸರ್ಜನೆಯನ್ನ ಮಾತ್ರ ಶಾಸ್ತ್ರೋಕ್ತ ಮಂತ್ರಗಳೊಂದಿಗೆ ಗೌರವಯುತವಾಗಿ ನೆರವೇರಿಸಬೇಕು. ನಾವು ತಾಯಿಯನ್ನ ಹೇಗೆ ಮನೆಗೆ ಬಾ ಅಂತ ಹೇಳಿ ಆಹ್ವಾನ ಮಾಡಿ ಆಕೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆಯೋ ಅದೇ ರೀತಿಯಲ್ಲಿ ಆಕೆಯನ್ನು ಬೀಳ್ಕೊಡುವಂಥದ್ದು ಅಷ್ಟೇ ಗೌರವಯುತವಾಗಿ ಇರಬೇಕಾಗತ್ತೆ. ಹಾಗಾಗಿ ಈ ಕಳಸ ವಿಸರ್ಜನೆ ಏನಾಗಿದೆ ಅದನ್ನ ಮಾಡುವ ಮೊದಲು ಮತ್ತೆ ತಾಯಿಗೆ ಪುನಃ ಪೂಜೆಯನ್ನ ಮಾಡಬೇಕು. ಇದನ್ನ ಉತ್ತರ ಪೂಜೆ ಅಂತ ಹೇಳಿ ಕರೀತಾರೆ. ಮತ್ತೊಮ್ಮೆ ಧೂಪ ದೀಪ ಆರತಿಯನ್ನ ಮಾಡಬೇಕು. ದೇವಿಗೆ ಮೊಸರನ್ನ ಅಥವಾ ಪಾಯಸವನ್ನ ಕಡ್ಡಾಯವಾಗಿ ನೈವೇದ್ಯವನ್ನಾಗಿ ಮಾಡಲೇಬೇಕಾಗತ್ತೆ. ಇಲ್ಲಿ ತಾಯಿಯನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕ್ಷಮಾಪಣೆಯನ್ನು ಕೂಡ ಕೇಳಬೇಕು. ಏನಂದ್ರೆ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಕ್ಷಮಿಸಿ, ಮುಂದಿನ ವರ್ಷ ಕೂಡ ಮನೆಗೆ ಬಂದು ನಮ್ಮನ್ನ ಅನುಗ್ರಹಿಸಬೇಕು, ಮನೆ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣುವಂತೆ ಆಶೀರ್ವದಿಸಬೇಕು ಅಂತ ಹೇಳಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು. ಮಹಾವಿಷ್ಣುವನ್ನು ಕೂಡ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಕಳಶವನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಂತ್ರವನ್ನ ಪಠಣ ಮಾಡುವಂಥದ್ದು ಅಥವಾ ತಾಯಿಯ ಸ್ತೋತ್ರವನ್ನ ಹೇಳಿಕೊಂಡು ವಿಸರ್ಜನೆ ಮಾಡಬೇಕು. ಅದಕ್ಕೆ ಮುನ್ನ ಈ ಕಳಶದ ತೆಂಗಿನಕಾಯಿ ಏನಿದೆ ಹಾಗೆ ಆ ದೇವರ ವಿಗ್ರಹ ಅಥವಾ ಮೂರ್ತಿಯನ್ನೇನಾದರೂ ಇಟ್ಟಿದ್ರೆ ಅದನ್ನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ನಂತರ ನಿಮ್ಮ ಕಡೆಗೆ ಬರುವಂತೆ ಸ್ವಲ್ಪ ಬಾಗಿಸ್ಬೇಕು, ಅದನ್ನ ಅಂದ್ರೆ ಕದಲಿಸ್ಬೇಕು. ಮತ್ತೆ ಕದಲಿಸೋ ಸಂದರ್ಭದಲ್ಲಿ ಪುನರಾಗಮನಾಯ ಚ ಅಂತ ಹೇಳಬೇಕು. ಅಂದ್ರೆ ಮತ್ತೆ ಮನೆಗೆ ಬನ್ನಿ ಅಂತ ಹೇಳಿ. ಕೆಲವು ಪಟ್ಟಣ ಪ್ರದೇಶಗಳಲ್ಲಿ ಆರಂಭದಲ್ಲೇ ಇಂತಹ ಪಟ್ಟಣಕ್ಕೆ ಸುಸ್ವಾಗತ ಅಂತ ಹೇಳ್ತಾರೆ. ಆ ಪಟ್ಟಣದಿಂದ ನಿರ್ಗಮಿಸುವಂತಹ ಸಂದರ್ಭದಲ್ಲಿ ಒಂದು ಬೋರ್ಡ್ ಅನ್ನು ನೋಡಿರ್ಬೋದು, ಮತ್ತೆ ಪುನಃ ಬನ್ನಿ ನಮಸ್ಕಾರ ಅನ್ನುವಂಥ ಬೋರ್ಡು. ಹಾಗೆ ತಾಯಿಗೂ ಕೂಡ ಪುನರಾಗಮನಾಯಚ ಅಂತ ಹೇಳುವಂಥದ್ದು, ಮತ್ತೆ ಮನೆಗೆ ಬಾಮ್ಮ ಅಂತ ಹೇಳಿ ಕರೆಯುವಂಥದ್ದು, ಭಕ್ತಿಯಿಂದ ಬೀಳ್ಕೊಡುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಇನ್ನು ಈ ಮಡಿಲಕ್ಕಿ ಅಥವಾ ಮಡ್ಲಕ್ಕಿಯನ್ನ ಕಟ್ಟಿರ್ತಾರೆ. ಬಾಗಿನವನ್ನು ಕೆಲವರು ಇಟ್ಟಿದ್ದಾರೆ, ಮೊರದ ಜೊತೆ ಇತ್ಯಾದಿ ಬಾಗಿನಗಳನ್ನ. ಅದನ್ನ ಆ ಬಾಗಿನದಲ್ಲಿ ಇಟ್ಟದಂತಹ ಸೀರೆ ಆಗ್ಲಿ ಬಾಗಿನದ ಸಾಮಗ್ರಿಗಳನ್ನಾಗ್ಲಿ ಮನೆಯ ತಾಯಿ ಅಥವಾ ಮಗಳು ಅದನ್ನು ಉಪಯೋಗಿಸಬಹುದು ಮುತ್ತೈದೆಯರಾಗಿದ್ರೆ. ಇಲ್ಲ ಅಂದ್ರೆ ಬೇರೆ ಮುತ್ತೈದೆಯರಿಗೆ ಅದನ್ನ ದಾನವಾಗಿ ಕೊಟ್ಟು ನಮಸ್ಕಾರ ಮಾಡಬಹುದು. ಈ ಕಳಶದಲ್ಲಿ ಹಾಕಿರುವಂತಹ ನೀರೇನಿದೆ ಅದು ಪವಿತ್ರ ನೀರದು. ಅದನ್ನ ಮನೆಯ ಎಲ್ಲ ಮೂಲೆ ಮೂಲೆಗಳಿಗೂ ಕೂಡ ಪ್ರೋಕ್ಷಣೆಯನ್ನ ಮಾಡಿ ಮನೆಯನ್ನ ಶುದ್ಧೀಕರಣ ಮಾಡಬಹುದು. ಉಳಿದ ನೀರನ್ನ ತುಳಸಿ ಗಿಡಕ್ಕೆ ಅಥವಾ ಬೇರೆ ಯಾವುದಾದ್ರೂ ಒಂದು ಗಿಡಕ್ಕೆ ಯಾರೂ ತುಳಿಯದೇ ಇರುವಂತಹ ಜಾಗದಲ್ಲಿ ವಿಸರ್ಜನೆ ಮಾಡಬೇಕು. ನಿರ್ಮಾಲ್ಯವನ್ನು ಕೂಡ ಹಾಗೆ ಮರದ ಬುಡಕ್ಕೆ ಹಾಕಬೇಕು. ಇನ್ನು ಈ ಕಳಶದ ಕೆಳಗೆ ಇಟ್ಟಿದ್ದಂತಹ ಅಕ್ಕಿ ಅಥವಾ ಬೇರೆ ಯಾವುದೇ ರೀತಿಯ ಧಾನ್ಯ ಇದ್ರೆ ಅದನ್ನ ಪುನಃ ನಿಮ್ಮ ಈ ಅಕ್ಕಿಯ ಡಬ್ಬಿಗೋ ಅಥವಾ ಆಯಾ ಧಾನ್ಯದ ಡಬ್ಬಿಗೋ ಹಾಕಿ ಅದನ್ನ ನಿತ್ಯ ಬಳಸಬಹುದು. ಪ್ರಸಾದ ರೂಪದಲ್ಲಿ ಅದನ್ನ ಸ್ವೀಕರಿಸಬಹುದು. ಇಲ್ಲ ಅಂದ್ರೆ ಇನ್ನು ಕಳಶಕ್ಕೆ ಇಟ್ಟಿದ್ದಂತಹ ತೆಂಗಿನಕಾಯಿಯಿಂದ ನಾವು ಸಿಹಿ ಪದಾರ್ಥವನ್ನೇ ಮಾಡಬೇಕು. ಪಾಯಸ ಅಥವಾ ಬೇರೆ ಪದಾರ್ಥವನ್ನ ಮಾಡಿ ಮನೆಯವರೆಲ್ಲರೂ ಕೂಡ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದಿದೆ. ಆದ್ರೆ ಈ ಕಳಶವನ್ನ ಕದಲಿಸುವಂತಹ ಸಂದರ್ಭ, ತಾಯಿಯನ್ನ ಬೀಳ್ಕೊಡುವಂತಹ ಸಂದರ್ಭ ಅಂದ್ರೆ ವಿಸರ್ಜನೆ ಮಾಡುವಂತಹ ಸಂದರ್ಭ ಮಾತ್ರ ಒಳ್ಳೆಯ ಮುಹೂರ್ತ ಆಗಿರಬೇಕು. ಇದು ಈ ದಿನ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ 55 ನಿಮಿಷದ ಒಳಗೆ ಇದನ್ನ ಮಾಡಬಹುದು. ಇದು ಪ್ರಶಸ್ತವಾದಂತಹ ಒಂದು ಸಮಯ. ಆದರೆ ರಾತ್ರಿ ವೇಳೆ ಮಾತ್ರ ಕಳಶವನ್ನ ವಿಸರ್ಜನೆ ಮಾಡುವಂಥದ್ದು, ಕಳಶವನ್ನ ಕದಲಿಸುವಂಥದ್ದನ್ನ ಮಾಡಬಾರದು. ಬೆಳಗಿನ ಮುಹೂರ್ತದಲ್ಲೇ ಇದನ್ನ ಮಾಡಬೇಕು. ಇಲ್ಲ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡಬಹುದು, ಒಳ್ಳೆಯ ಮುಹೂರ್ತ ಇರುತ್ತೆ. ಆದರೆ ಈ ಮಂಗಳವಾರ ಅಥವಾ ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ಕೂಡ ಕಳಶವನ್ನ ಕದಲಿಸಬಾರದು ಅಥವಾ ವಿಸರ್ಜನೆ ಮಾಡಬಾರದು. ಏಕೆಂದ್ರೆ ಈ ಮಂಗಳವಾರ ಶುಕ್ರವಾರ ತಾಯಿಗೆ ಮೀಸಲಾಗಿರುವಂತಹ ದಿನ. ಆ ದಿನ ಮನೆಯ ಹೆಣ್ಣು ಮಕ್ಕಳನ್ನಾಗ್ಲಿ ಅಥವಾ ಮನೆಗೆ ಕರೆದಿರುವಂತಹ ದೇವತೆಗಳನ್ನಾಗ್ಲಿ ಮನೆಯಿಂದ ಹೊರಗೆ ಕಳಿಸಬಾರ್ದು ಅನ್ನುವಂಥದ್ದು. ಅದಕ್ಕಾಗಿನೇ ಈ ಭಾನುವಾರದ ದಿನ ಕಳಶವನ್ನ ವಿಸರ್ಜನೆ ಬೆಳಗಿನ ಸಮಯದಲ್ಲಿ ಮಾಡುವಂಥದ್ದು ಸೂಕ್ತ.
ಕೆಲವರಿಗೆ ವ್ರತ ಇಲ್ಲ, ಕಳಶ ಸ್ಥಾಪನೆ ಮಾಡಿಲ್ಲ ಅನ್ನುವಂಥವ್ರಿಗೆ ಈ ಒಂದು ಪ್ರಶ್ನೆ ಉದ್ಭವಿಸಲ್ಲ. ಆದರೂ ಯಾರು ಕಳಶ ಸ್ಥಾಪನೆ ಮಾಡಿದ್ದೀರಿ ಅಥವಾ ಯಾರು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ನೆರವೇರಿಸಿದ್ದೀರಿ ಅಂಥವರು ವಿಸರ್ಜನಾ ವಿಧಿಗಳನ್ನ ಪೂರ್ಣ ಮಾಡಲೇಬೇಕು. ಉತ್ತರ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಈಗ ಹೇಳಿದಂತಹ ರೀತಿಯಲ್ಲಿ ವಿಸರ್ಜನೆ ಮಾಡಿ ತಾಯಿಯ ಅನುಗ್ರಹ ಶಾಶ್ವತವಾಗಿ ನಿಮಗೆ ನಿಮ್ಮ ಮನೆಗೆ ಇರುತ್ತೆ. ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಪುತ್ರದ ಏಕಾದಶಿ ಇರುವಂತಹ ದಿನ. ಈ ಪುತ್ರದ ಏಕಾದಶಿ ಯಾಕೆ ಆಚರಣೆ ಮಾಡಬೇಕು, ಇದರ ಮಹತ್ವ ಏನು, ಇದರ ಹಿನ್ನೆಲೆಯಲ್ಲಿರುವಂತಹ ಪೌರಾಣಿಕ ದಂತಕತೆ ಯಾವುದು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಏಕೆಂದ್ರೆ ಈ ದಿನ ನಾವು ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಬಗ್ಗೆ ಕಥೆಗಳನ್ನ ಶ್ರವಣ ಮಾಡಬೇಕು. ಅದರಲ್ಲಿ ಈ ಪುತ್ರದ ಏಕಾದಶಿ ಕೂಡ ಬಹಳ ವಿಶೇಷ ಅನ್ನಿಸ್ಕೊಂಡಿರುವಂಥದ್ದು. ಇಲ್ಲಿ ಈ ಆಷಾಢ ಮಾಸದಲ್ಲಿ ಬರುವಂತಹ ಶಯನಿ ಏಕಾದಶಿ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು, ನಂತರ ಈ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಕಾಮಿಕ ಏಕಾದಶಿ, ನಂತರ ಬರುವಂತಹ ಪುತ್ರದ ಏಕಾದಶಿ. ನೋಡಿ, ಒಂದೊಂದು ಏಕಾದಶಿಯಲ್ಲೂ ಕೂಡ ಒಂದೊಂದು ಸಹ ಸಂಬಂಧವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಿ ಶಯನಿ ಏಕಾದಶಿ ವಿಷ್ಣು ಯೋಗ ನಿದ್ರೆಗೆ ಜಾರುವಂತಹ ಸಂದರ್ಭ. ಹಾಗೆ ಈ ಕಾಮಿಕಾ ಏಕಾದಶಿ ಬಯಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ವಿಷ್ಣುವನ್ನ ಪ್ರಾರ್ಥನೆ ಮಾಡುವಂತಹ ಸಂದರ್ಭ. ಹಾಗಾಗಿ ನಮ್ಮ ಬಯಕೆ ಈ ಕಾಮಿಕಾ ಏಕಾದಶಿಯ ದಿನ ಇದ್ದದ್ದು ನಮ್ಮ ಕುಟುಂಬವನ್ನ, ನಮ್ಮನ್ನ ರಕ್ಷಣೆ ಮಾಡು, ವಂಶಾಭಿವೃದ್ಧಿ ಆಗುವಂತೆ ಆಶೀರ್ವಾದ ಮಾಡು ಅಂತ ಹೇಳಿ ಕೆಲವರು ಕೇಳಿಕೊಳ್ಳುವಂಥದ್ದು ಇದೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಈ ಪುತ್ರದ ಏಕಾದಶಿ ಏನಿದೆ, ಇದು ಬಹಳ ವಿಶೇಷ. ಇದನ್ನ ಕೆಲವರು ಪೌಷ ಪುತ್ರದ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ವಿವಾಹಿತ ದಂಪತಿಗಳಿಗೆ ಯಾರಿಗೆ ಸಂತಾನ ಆಗಿಲ್ಲ, ಅದರಲ್ಲೂ ಯಾರಿಗೆ ಗಂಡು ಮಗುನೇ ಬೇಕು ಅನ್ನುವಂಥ ಒಂದು ಬಯಕೆ ಇದೆ, ಅಂಥವರು ವಿಶೇಷವಾಗಿ ಪತಿ ಪತ್ನಿ ಇಬ್ಬರೂ ಕೂಡ ಈ ಒಂದು ವ್ರತವನ್ನ, ಅಂದ್ರೆ ಈ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಯಾಕೆ ಗಂಡು ಮಗು ಬೇಕು ಅನ್ನುವಂಥದ್ದು ನಮ್ಮ ಧರ್ಮದಲ್ಲಿ ಒಂದು ವಿಶೇಷ ನಂಬಿಕೆಗೆ ಒಳಗಾಗಿದೆ ಅಂತ ಹೇಳಿದ್ರೆ, ಗಂಡು ಮಕ್ಕಳಿದ್ರೆ ತಂದೆ ತಾಯಿಯಂದರಿಗೆ ಮೋಕ್ಷ ಸಿಕ್ಕತ್ತೆ. ನಂತರದಲ್ಲಿ ಅವರ ಮರಣ ನಂತರದಲ್ಲಿ ಅವರ ಅಪರ ಕ್ರಿಯೆಗಳನ್ನ ನಡೆಸಲಿಕ್ಕೆ, ತಿಥಿ ತರ್ಪಣ ಇತ್ಯಾದಿಗಳನ್ನ ಮಾಡಲಿಕ್ಕೆ ಗಂಡು ಮಕ್ಕಳಿದ್ರೆ ಮೋಕ್ಷ ಸಿಕ್ಕತ್ತೆ. ಅದಕ್ಕಾಗಿ ಗಂಡು ಮಕ್ಕಳು ಬೇಕು ಅನ್ನುವಂಥ ಒಂದು ಬಯಕೆ ಇತ್ತು. ಆದರೆ ಈಗ ಗಂಡಾಗ್ಲಿ ಹೆಣ್ಣಾಗ್ಲಿ ಸಂತಾನ ಆದರೆ ಸಾಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿದ್ದೇವೆ. ಜೊತೆಗೆ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಸಮಾನವಾದಂತಹ ಸ್ಥಾನಮಾನ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ವಿಶೇಷವಾದಂತಹ ಮಹತ್ವ ಇಲ್ಲದೆ ಇರಬಹುದು. ಆದರೆ ಹಿಂದೆ ಗಂಡು ಮಕ್ಕಳೇ ಬೇಕು ಅಂತ ಹೇಳಿ ಬಯಸ್ತಾ ಇದ್ದಂತಹ ದಿನಗಳು ಇತ್ತು. ಹಾಗಾಗಿ ಇಲ್ಲಿ ಹೆತ್ತವರ ಯೋಗಕ್ಷೇಮವನ್ನ ನೋಡ್ಕೊಳ್ಬೇಕು. ಅವರ ಕೊನೆಗಾಲದಲ್ಲಿ ತಂದೆ ತಾಯಿಯಂದ್ರನ್ನ ಕಾಪಾಡಲಿಕ್ಕಾಗಿ ಸಮಾಜದಲ್ಲಿ ಆ ಕುಟುಂಬದ ಗೌರವವನ್ನ ಕಾಪಾಡಲಿಕ್ಕೆ, ಹಾಗೆ ಆ ವಂಶವಾಹಿನಿ ಮುಂದುವರಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಗಂಡು ಮಕ್ಕಳು ಬೇಕು ಅನ್ನುವಂಥವ್ರು ಈ ಒಂದು ಪುತ್ರದ ಏಕಾದಶಿಯನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಪುತ್ರದ ಏಕಾದಶಿಯ ವಿಚಾರವನ್ನ ಭವಿಷ್ಯೋತ್ತರ ಪುರಾಣದಲ್ಲೂ ಕೂಡ ತಿಳಿಸಿದ್ದಾರೆ. ಅದರಲ್ಲೂ ಕೃಷ್ಣ ಭಗವಾನ್ ಯುಧಿಷ್ಠಿರನಿಗೆ ಈ ಒಂದು ಏಕಾದಶಿಯ ಮಹತ್ವವನ್ನ ತಿಳಿಸಿರುವಂತಹ ಒಂದು ವಿಚಾರ ಇದೆ. ಅದರಲ್ಲಿ ಶ್ರೀಕೃಷ್ಣನೇ ಹೇಳುವಂತೆ ಒಂದು ಕಥೆ ಇದೆ. ಏನಂದ್ರೆ, ಈ ಮಹಿಷ್ಮತಿಯ ಶಕ್ತಿಶಾಲಿ ಅರಸ ಮಹಿಜಿತ್ ಅನ್ನುವಂಥವನು, ಆತನ ಅತ್ಯಂತ ಸಮರ್ಥವಾದಂತಹ ರಾಜ, ಸಾಮ್ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಹಾಗೆ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ತಾ ಇದ್ದ. ಒಳ್ಳೆಯ ಪರಿಪಾಲಕ ರಾಜ. ಆದರೆ ಆತನಿಗೆ ವಿವಾಹ ಆದ್ರೆ ಎಷ್ಟೋ ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ, ಸಂತಾನವೇ ಇಲ್ಲ. ಹಾಗಾಗಿ ಮುಂದೆ ಈ ಮಹಿಷ್ಮತಿ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳಿ ಆತ ಎಲ್ಲ ವಿದ್ವಾಂಸರನ್ನ, ಋಷಿಗಳನ್ನ, ಪುರೋಹಿತರನ್ನ ಒಂದು ಮಂತ್ರಾಲೋಚನೆಯ ಸಭೆಗೆ ಆಹ್ವಾನಿಸ್ತಾನೆ. ಅವರಿಂದ ಯಾವ ಸಲಹೆ ಬರುತ್ತೆ ಅದನ್ನು ಕೇಳಿಕೊಂಡು ಮುಂದುವರಿಬೇಕು ಅನ್ನುವಂಥ ವಿಚಾರದಲ್ಲಿ ಆ ಒಂದು ಪರಿಷತ್ತಿನ ಸಭೆಯನ್ನ ಕರೆದಾಗ ಅಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯ ಸಲಹೆಯನ್ನ ಕೊಡ್ತಾರೆ. ಆದರೆ ಆ ಮಹಿಜಿತ್ಗೆ ಈ ಸಲಹೆಗಳು ಇಷ್ಟ ಆಗಲ್ಲ. ಹಾಗಾಗಿ ಆ ಒಂದು ಸಂದರ್ಭದಲ್ಲೇ ಇದ್ದಂತಹ ವಿದ್ವಾಂಸ ಋಷಿ ಲೋಮೇಶ ಅನ್ನುವಂಥವರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಕಾಡಿನಲ್ಲಿದ್ದಂತಹ ಲೋಮೇಶ ಧ್ಯಾನವನ್ನ ಮಾಡ್ತಾ ಕುಳಿತಿರ್ತಾನೆ. ಆ ಸಂದರ್ಭದಲ್ಲಿ ಮಹಾರಾಜನ ಆಗಮನ ಆಗತ್ತೆ. ಅಲ್ಲಿಂದ ಆ ಲೋಮೇಶ ಋಷಿಗೆ ಮಹಾರಾಜ ಬಂದಂತಹ ಕಾರಣ ಅರ್ಥ ಆಗತ್ತೆ. ಅವರು ಧ್ಯಾನ ಮಾಡಿ ಅವರ
ತಪಶಕ್ತಿಯಿಂದ ಆ ರಾಜ ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಗಳನ್ನ ಮಾಡಿದ್ದ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರ ಯೋಗ ಸಿದ್ಧಿ, ಧ್ಯಾನ ಸಿದ್ಧಿ, ಆ ಸಾಧನಾ ಸಿದ್ಧಿಯಿಂದ ಅವರು ಕಂಡುಕೊಂಡಂತಹ ವಿಚಾರ ಏನಂತ ಹೇಳಿದ್ರೆ, ಆತ ಅಂದ್ರೆ ಆ ರಾಜ ಮಹಿಜಿತ್ ಹಿಂದಿನ ಜನ್ಮದಲ್ಲಿ ಮಾಡಿದ್ದಂತಹ ಪಾಪಕ್ಕಾಗಿ ಈ ಜನ್ಮದಲ್ಲಿ ಅವನಿಗೆ ಸಂತಾನ ಆಗಿಲ್ಲ ಅನ್ನುವಂಥ ಒಂದು ವಿಚಾರ ತಿಳಿಯುತ್ತೆ. ಅಲ್ಲಿ ಈ ಮಹಿಜಿತ್ ಹಿಂದಿನ ಒಂದು ಜನ್ಮದಲ್ಲಿ ಒಬ್ಬ ವ್ಯಾಪಾರಿಯಾಗಿದ್ದ. ವ್ಯಾಪಾರದ ಮೇಲೆ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆತನಿಗೆ ತೀವ್ರ ಬಾಯಾರಿಕೆ ಆಗುತ್ತೆ. ಹಾಗಾಗಿ ಪಕ್ಕದಲ್ಲೇ ಇದ್ದಂತಹ ಒಂದು ಕೊಳವನ್ನ ನೋಡಿ ಅಲ್ಲಿ ನೀರನ್ನು ಕುಡಿದು ದಣಿವನ್ನ ಆರಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ಬರುತ್ತೆ. ಅದೇ ರೀತಿ ಅವನು ಆ ಕೊಳಕ್ಕೆ ಹೋಗುವಂತಹ ದಾರಿಯಲ್ಲಿ ಹಸು ಕರುವನ್ನ ನೋಡ್ತಾನೆ. ಅಂದ್ರೆ ಆ ಹಸು ಮತ್ತೆ ಅದರ ಕರು ನೀರನ್ನ ಕುಡಿತಾ ಇತ್ತು. ಆಗ ಆ ವ್ಯಾಪಾರಿ ಹಸು ಕರುವನ್ನ ಬೇರೆ ಮಾಡ್ತಾನೆ. ಅಂದ್ರೆ ನೀರನ್ನು ಕುಡಿತಾ ಇದ್ದದನ್ನ ಓಡಿಸಿ ಅದೇ ಸ್ಥಳಕ್ಕೆ ಈತ ಹೋಗಿ ನೀರನ್ನು ಕುಡಿದು ದಣಿವನ್ನ ಆರಿಸ್ಕೊಳ್ತಾನೆ. ಹಾಗಾಗಿ ಆ ಹಸು ಕರು ನೀರು ಕುಡಿತಾ ಇದ್ದಂತನ್ನ ಭಂಗ ಮಾಡಿದಂತಹ ಒಂದು ಪಾಪ ಈತನಿಗೆ ಬಂದಿರುತ್ತೆ. ಹಾಗಾಗಿ ಕರುವನ್ನ ತನ್ನ ತಾಯಿಯಿಂದ ಬೇರ್ಪಡಿಸಿದಂತಹ ಒಂದು ಶಾಪಕ್ಕೆ ಅಲ್ಲಿ ಗುರಿಯಾಗ್ತಾನೆ. ಹಾಗಾಗಿನೇ ಈ ಜನ್ಮದಲ್ಲಿ ಮಹಾರಾಜನಿಗೆ ಸಂತಾನ ಆಗಲಿಲ್ಲ ಅನ್ನುವಂಥ ವಿಚಾರವನ್ನ ತಿಳಿಸ್ತಾನೆ. ಹಾಗಾಗಿ ಇಲ್ಲಿ ಮಹಾರಾಜ ಇದಕ್ಕೆ ಪರಿಹಾರ ಏನು, ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ತಾ ಇದೆ, ಈ ರೀತಿ ಯಾವ ವ್ಯಕ್ತಿಯೂ ಕೂಡ ಮಾಡಬಾರ್ದು, ಆದ್ರೆ ನನ್ನಿಂದ ಆಗಿರುವಂತಹ ಅಪಚಾರವನ್ನ ಮನ್ನಿಸಿ ಈ ಪಾಪವನ್ನ ಕಳ್ಕೊಳ್ಳುವಂತ ಬಗೆ ಹೇಗೆ ಅಂತ ಹೇಳಿ ಕೇಳ್ಕೊಳ್ತಾನೆ. ಆಗ ಆ ಲೋಮೇಶ ಋಷಿ ಈ ಪವಿತ್ರೋಪರವಾಗಿರುವಂತಹ ಪುತ್ರದ ಏಕಾದಶಿ ಏನಿದೆ, ಈ ದಿನ ನೀವಿಬ್ಬರು ಮಹಾರಾಣಿ ಮಹಾರಾಜ ಇಬ್ಬರು ಕೂಡ ವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಆ ದಿನ ಉಪವಾಸ ಇದ್ದು ಏಕಾದಶಿಯ ವ್ರತವನ್ನ ಪರಿಪೂರ್ಣವಾಗಿ ಆಚರಣೆ ಮಾಡಿ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ ಸಲಹೆಯನ್ನ ಕೊಡ್ತಾನೆ. ಅದೇ ರೀತಿ ಮಹಾರಾಜ ಮಹಾರಾಣಿ ಇಬ್ಬರು ಕೂಡ ಈ ಪುತ್ರದ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾರೆ. ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನ ಅನ್ನದಾನವನ್ನ ಮಾಡಿ ಹಿಂದಿನ ಜನ್ಮದಲ್ಲಿ ಮಾಡಿದ್ದಂತಹ ಒಂದು ತಪ್ಪನ್ನ ಕ್ಷಮಿಸುವಂತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ. ಹಾಗಾಗಿ ಆತನ ಪ್ರಾರ್ಥನೆಗೆ ಮೆಚ್ಚಿದಂತಹ ಭಗವಂತ ಜೊತೆಗೆ ಈ ಪುತ್ರದ ಏಕಾದಶಿಯ ವ್ರತಾಚರಣೆಯಿಂದ ಕೂಡ ಆತನಿಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಅವರಿಗೆ ಸುಂದರನಾದಂತಹ ಒಬ್ಬ ಮಗ ಜನಿಸ್ತಾನೆ. ಆತನೇ ಆ ಮಹಿಷ್ಮತಿ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗ್ತಾನೆ. ಹಾಗಾಗಿ ಇಲ್ಲಿ ಇದು ದಂತಕತೆ ಆದರೂ ಕೂಡ ಪುತ್ರದ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಯಾವ ರೀತಿಯ ಸಂತಾನ ಭಾಗ್ಯ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನ ಮಾತ್ರ ಇಲ್ಲಿ ಗಮನಿಸಬೇಕು. ಹಾಗಾಗಿ ನಾವು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಗಳನ್ನ ಮಾಡಿದ್ದೇವೆ, ಯಾವ ಪಾಪಗಳನ್ನ ಮಾಡಿದ್ದೇವೆ ಅನ್ನುವಂಥದ್ದು ನಮಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಜನ್ಮದಲ್ಲಿ ನಾವು ಪರಿಪರಿಯಾಗಿ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರ್ತೇವೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟ, ತೊಂದರೆ, ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಸಂತಾನ ಬೇಕು, ಗಂಡು ಮಕ್ಕಳು ಬೇಕು. ಹಾಗೆ ಮಕ್ಕಳಾಗಿದ್ರೆ ಅವರ ಯೋಗಕ್ಷೇಮ ಚೆನ್ನಾಗಿರ್ಬೇಕು, ಅವರಿಗೆ ವಿದ್ಯೆ, ಆರೋಗ್ಯ, ಆಯಸ್ಸು, ಸಮೃದ್ಧಿ, ಸೌಕರ್ಯಗಳು ಇರಬೇಕು, ಅವರು ಸಂತೋಷದಿಂದ ಬಾಳ್ವೆಯನ್ನ ನಡೆಸಬೇಕು ಅನ್ನುವಂಥ ವಿಚಾರ, ಮಕ್ಕಳನ್ನ ಜೋಪಾನ ಮಾಡುವಂಥ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ಈ ದಿನ ಪುತ್ರದ ಏಕಾದಶಿಯನ್ನ ಆಚರಣೆ ಮಾಡಬೇಕು. ಮಹಾಲಕ್ಷ್ಮಿಯನ್ನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡು ಎಂದಿನಂತೆ ಈ ಏಕಾದಶಿಯ ವ್ರತವನ್ನ ನೀವು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇಲ್ಲಿ ಈ ಪೂಜಾದಿಗಳನ್ನ ಮಾಡುವಂತಹ ಸಂದರ್ಭ, ಹಾಗೆ ನಾವು ಹಿಂದೆ ಮಾಡಿರುವಂತಹ ಪಾಪಗಳಿಂದ ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ, ಮೋಕ್ಷವನ್ನ ಪಡ್ಕೊಳ್ಳಿಕ್ಕೆ, ಅದರಲ್ಲೂ ಮಕ್ಕಳ ಯೋಗಕ್ಷೇಮಕ್ಕಾಗಿ ಈ ದಿನ ಉಪವಾಸವನ್ನ ಮಾಡುವಂಥದ್ದು. ಯಾರಿಗೆ ಉಪವಾಸ ಸಾಧ್ಯ ಆಗಲ್ಲ ಅವರು ಕೇವಲ ಸಾತ್ವಿಕ ಆಹಾರವನ್ನ ಈ ದಿನ ಸೇವನೆ ಮಾಡುವಂಥದ್ದನ್ನ ಮಾಡಬೇಕು. ಅದರಲ್ಲೂ ಅಕ್ಕಿಯಿಂದ ಮಾಡಿರುವಂತಹ ಯಾವುದೇ ಪದಾರ್ಥಗಳನ್ನ, ಅನ್ನ, ಚಿತ್ರಾನ್ನ ಇತ್ಯಾದಿಗಳನ್ನ ಈ ದಿನ ಉಪಯೋಗಿಸಬಾರದು ಅನ್ನುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯಪಾನ, ಮಾಂಸಾಹಾರ ಇದು ಕೂಡ ವರ್ಜ್ಯ. ಸಾತ್ವಿಕ ಆಹಾರ ಮಾತ್ರ ಈ ದಿನ ಸೇವನೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಈ ದಿನ ವಿಷ್ಣುವಿನ ಪೂಜೆ, ವಿಷ್ಣುವಿನ ದರ್ಶನ, ವಿಷ್ಣು ಸ್ತೋತ್ರಗಳನ್ನ ಪಠಣ ಮಾಡುವಂಥದ್ದು, ಇಲ್ಲ ಶ್ರವಣ ಮಾಡುವಂಥದ್ದು, ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಹರಿಕತೆ ಇತ್ಯಾದಿಗಳನ್ನ ಕೇಳಿಸಿಕೊಳ್ಳೋದ್ರಿಂದ ಕೂಡ ನಮಗೆ ಉತ್ತಮ ಫಲ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ತುಳಸಿಯಿಂದ ವಿಷ್ಣುವನ್ನ ಪೂಜೆ ಮಾಡಬೇಕು. ಹಾಗೆ ಸಮರ್ಪಣೆ ಮಾಡುವಂತಹ ನೈವೇದ್ಯಕ್ಕೂ ಕೂಡ ತುಳಸಿಯಿಂದ ನೈವೇದ್ಯ ಸಮರ್ಪಣೆ ಆಗಲೇಬೇಕು ಅನ್ನುವಂಥದ್ದು ಇದೆ. ಇದನ್ನು ಕೂಡ ನೀವು ಪರಿಪಾಲನೆ ಮಾಡಿ. ಜೊತೆಗೆ ಈ ದಿನ
ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿ ಬರುವಂಥದ್ದು. ಇನ್ನು ಈ ದಿನದಿಂದ 5 ದಿನಗಳವರೆಗೂ ಕೂಡ ಒಂದು ವಿಶೇಷ ಉತ್ಸವವನ್ನು ಆಚರಣೆ ಮಾಡುವಂಥದ್ದಿದೆ. ಅದೇನಂದ್ರೆ ಜೂಲನ್ ಯಾತ್ರಾ ಉತ್ಸವ ಅಂತ ಹೇಳಿ ಕರೆಯುವಂಥದ್ದಿದೆ. ಅಂದ್ರೆ ಇಲ್ಲಿ ಜೂಲ ಅಂತ ಹೇಳಿದ್ರೆ ಉಯ್ಯಾಲೆ ಉತ್ಸವ 5 ದಿನ, ಈ ಏಕಾದಶಿಯಿಂದ ಮುಂದೆ ಬರುವಂತ ಹುಣ್ಣಿಮೆಯವರೆಗೂ ಕೂಡ ಈ ಉಯ್ಯಾಲೆಯಲ್ಲಿ ಕೃಷ್ಣ ಮತ್ತೆ ಅವನ ಪತ್ನಿ ರಾಧೆಯನ್ನ ವರ್ಣಮಯವಾಗಿ ಅಲಂಕಾರ ಮಾಡಿ ಉಯ್ಯಾಲೋತ್ಸವವನ್ನ ಮಾಡುವಂಥದ್ದು ಇದೆ. ಇದು ಜೂಲೋತ್ಸವ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಹಾಗಾಗಿ 5 ದಿನಗಳವರೆಗೂ ಕೂಡ ನೀವು ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ನಿಮಗೆ ಯಾವ ರೀತಿಯಲ್ಲಿ ಅನುಕೂಲತೆಗಳಾಗಬೇಕು, ಯಾವ ರೀತಿಯ ಕಷ್ಟಗಳು ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಹೇಳಿ ಬಯಸ್ತೀರೋ ಅದನ್ನ ವಿಷ್ಣುವಿನಲ್ಲಿ ಅರ್ಕೆ ಮಾಡ್ಕೊಳ್ಳಿ, ಭಿನ್ನಹ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಭಗವಾನ್ ವಿಷ್ಣು ಮಹಾಲಕ್ಷ್ಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ನಿಮ್ಮ ಬಯಕೆಗಳೆಲ್ಲ ಈಡೇರುವಂತೆ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, 9ರಲ್ಲಿ ಚಂದ್ರ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆತುರತೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಆತುರದಿಂದ ಮಾಡಿರುವಂತಹ ಕೆಲಸ ಕಾರ್ಯಗಳು ಅನರ್ಥವನ್ನು ತರುತ್ತೆ ಅನ್ನುವಂಥ ವಿಚಾರ ಈಗಾಗಲೇ ತಮಗೆ ಗೊತ್ತಿದೆ. ಒಳ್ಳೆಯ ಅನುಭವ ಕೂಡ ಆಗಿದೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಯಾವುದೇ ಕೆಲಸದಲ್ಲೂ ಕೂಡ ಆತುರ ಪಡಬೇಡಿ. ಇನ್ನು ಈ ದಿನ ಸ್ವಲ್ಪ ಬದಲಾವಣೆಯ ದಿನ, ಏನೋ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುವಂಥ ಸಂದರ್ಭ ಕೂಡ. ಹಾಗಾಗಿ ಯಾವುದೇ ಬದಲಾವಣೆ ಆಗಲಿ, ಯಾವುದೇ ರೀತಿಯ ಡೆವಲಪ್ಮೆಂಟ್ಸ್ ಆಗಲಿ, ಅದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಆಶಾಭಾವನೆ ನಿಮ್ಮಲ್ಲಿರಬೇಕಾಗುತ್ತೆ. ಇನ್ನು ಕೆಲವೊಂದು ಸನ್ನಿವೇಶಗಳನ್ನು ನಿಮ್ಮ ಸದುಪಯೋಗಕ್ಕೆ ಬಳಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಕೆಲವರು ನಿಮ್ಮನ್ನು ಸ್ವಾರ್ಥಿ ಅನ್ನಬಹುದು, ಆದರೂ ಮೊದಲು ನೀವು ನಂತರ ಉಳಿದವರು ಅನ್ನುವಂಥ ಒಂದು ವಿಚಾರ ಕೂಡ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ಸಿಕ್ಕತ್ತೆ. ಕೆಲವರು ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳುವಂಥದ್ದು, ಆ ಕೆಲಸಗಳನ್ನೇ ಮುಂದುವರಿಸುವಂತೆ ಅವರ ಸಹಕಾರಗಳು ಕೂಡ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಮನೆಗೆ ಬೇಕಾದಂಥ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಇಲ್ಲಿ ವೆಚ್ಚ ಜಾಸ್ತಿ ಆಗುತ್ತೆ ಮತ್ತು ವ್ಯಾಪಾರದಲ್ಲೂ ಕೂಡ ನಿಮಗೆ ದ್ರೋಹ ಆಗುವಂಥ ಸಾಧ್ಯತೆ ಸ್ವಲ್ಪ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಬೇರೆಯವರು ಮಾಡಿರುವಂಥ ತಪ್ಪನ್ನಾಗಲಿ, ಬೇರೆಯವರ ವಿಚಾರದಲ್ಲಿ ಇರುವಂಥ ಈ ದೌರ್ಬಲ್ಯಗಳನ್ನಾಗಲಿ ಎಲ್ಲೂ ತೋರಿಸ್ಲಿಕ್ಕೆ ಹೋಗಬೇಡಿ. ಅಂದರೆ ಬೇರೆಯವರ ವಿಚಾರಕ್ಕೆ ಈ ದಿನ ನೀವು ಗಮನ ಹರಿಸಬೇಡಿ, ಕುತೂಹಲ ಇರಬಾರ್ದು ನಿಮಗೆ. ಹಾಗಾಗಿ ಅವರ ತಪ್ಪುಗಳನ್ನು ತೋರಿಸುವಂಥ ಸಂದರ್ಭದಲ್ಲಿ ನಿಮ್ಮ ತಪ್ಪುಗಳು ಎಷ್ಟಿದೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅಲ್ಲಿ ಉದ್ಭವ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನೀವಾಯಿತು ಮತ್ತು ನಿಮ್ಮ ಕೆಲಸ ಆಯಿತು ಅನ್ನುವಂಥ ರೀತಿಯಲ್ಲೇ ಇರಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ರಲ್ಲಿ ಚಂದ್ರ. ಹಾಗಾಗಿ ಈ ದಿನ ಕೂಡ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡವನ್ನು ಕಾಣುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನೆಮ್ಮದಿಯಿಂದ ಇರಬೇಕು, ಆರಾಮಾಗಿರಬೇಕು ಅಂದರೂ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಈ ದಿನ ಮನಸ್ಸನ್ನು ಕೆಡಿಸುವಂಥ, ಮನಸ್ಸಿಗೆ ಒತ್ತಡವನ್ನು ತರುವಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳನ್ನು ಮಾಡುವಷ್ಟು ಉತ್ಸಾಹ ಕೂಡ ಇಲ್ಲ. ಎಲ್ಲೋ ಒಂದು ಕಡೆ ಸೋಮಾರಿತನ ಆವರಿಸ್ಕೊಂಡಿರುವಂಥದ್ದು, ಅಥವಾ ಅಂತಹ ಕೆಲಸಗಳಿಂದ ಈ ದಿನ ಏನೂ ಪ್ರಯೋಜನ ಇಲ್ಲ ಅಂತಲೇ ಆರಂಭದಲ್ಲೇ ನೀವೇ ತೀರ್ಮಾನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ಕೆಲಸವೇ ಆರಂಭ ಆಗಿಲ್ಲ, ಅದರ ಸಾಧಕ ಬಾಧಕಗಳು ಕೂಡ ಗೊತ್ತಿಲ್ಲ, ಆದರೂ ಅದರ ತೀರ್ಪನ್ನು ನೀವೇ ಬರೆಯುವಂಥ ಒಂದು ಸ್ಥಿತಿಯಲ್ಲಿರ್ತೀರಿ. ಹಾಗಾಗಿ ನಿಮ್ಮ ಮನಸ್ಥಿತಿ ಈ ದಿನ ಚಂಚಲವಾಗಿರೋದ್ರಿಂದ ಕೆಲಸಗಳಲ್ಲಿ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ. ಹಾಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಈ ದಿನ ಬರುವಂಥ ಸಾಧ್ಯತೆ ಇದೆ. ಅಂದರೆ ಈ ಋಣಾತ್ಮಕವಾದಂಥ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲೂ ಕೂಡ ಈ ದಿನ ಹೈರಾಣ ಆಗುವಂಥ ಸಂದರ್ಭ ಇದೆ. ಅಲ್ಲಿಂದ ನಿಮಗೆ ಸ್ವಲ್ಪ ತಲೆನೋವು, ಕಿರಿಕಿರಿ ಉಂಟಾಗುವಂಥದ್ದು ಮಕ್ಕಳ ಸಲುವಾಗಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಹರಿಸಬೇಕಾದಂತಹ ಅಗತ್ಯತೆ ಕೂಡ ಇದೆ. ಇನ್ನು ಯಾವುದೇ ರೀತಿಯ ವಸ್ತು ಆಗಲಿ ವ್ಯಕ್ತಿ ಆಗಲಿ ಕಳೆದು ಹೋಗಿದ್ರೆ
ನಿಮ್ಮಿಂದ ದೂರ ಇದ್ದರೆ ಅದನ್ನು ಈ ದಿನ ಚಿಂತೆ ಮಾಡುವಂಥ ಸಂದರ್ಭ ಕೂಡ ಬರ್ಬೋದು. ಆದರೆ ಚಿಂತೆ ಮಾಡಿದಷ್ಟು ಮನಸ್ಸಿಗೆ ಅಸಂತೋಷವೇ ಉಂಟಾಗ್ತಾ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಆದಷ್ಟು ನಿಮ್ಮ ಮನಸ್ಸನ್ನು ಕೆಲಸ ಕಾರ್ಯಗಳಲ್ಲಿ ಎಂಗೇಜ್ ಮಾಡಿ, ಖಾಲಿ ಬಿಡಬೇಡಿ. ಇದರಿಂದ ನಾನಾ ರೀತಿಯ ಆಲೋಚನೆಗಳು ಬಂದು ಈ ದಿನದ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಲವಲವಿಕೆಯ ದಿನ, ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 7ನೇ ಮನೆ. ವಿಶೇಷವಾಗಿ ಉತ್ಸಾಹದಿಂದ ಹೊಸ ಕೆಲಸಗಳನ್ನು ಆರಂಭ ಮಾಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಹೆಚ್ಚಿನ ಸೌಕರ್ಯವನ್ನು ತರುತ್ತೆ. ಕುಟುಂಬದವರ ಜೊತೆ, ಸ್ನೇಹಿತರ ಜೊತೆ ಈ ದಿನ ಹಾಡು, ಹರಟೆ, ಕುಣಿತ ಅಥವಾ ಒಂದು ಸಹಭೋಜನ ಇತ್ಯಾದಿಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ಈ ದಿನ ಯಾರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಪ್ರೇಮಿಗಳಿಗೆ ಅತಿಯಾಗಿ ಭಾವನಾತ್ಮಕವಾದಂಥ ಒಂದು ಒತ್ತಡ ಉಂಟಾಗುವಂಥದ್ದು ಇದೆ. ಜೊತೆಗೆ ಇಂಥ ಬೆಳವಣಿಗೆಯಿಂದ ನಿಮಗೆ ಅಷ್ಟೊಂದು ಸಂತೋಷ ಸಿಕ್ಕಲ್ಲ. ಹಾಗಾಗಿ ಈ ಭಾವನಾತ್ಮಕವಾಗಿ ಯಾರು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀರಿ ಅಂಥವರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಊಹೆ, ಈ ಕಲ್ಪನೆ, ಈ ಫ್ಯಾಂಟಸಿ ವರ್ಲ್ಡಲ್ಲಿ ಇರುವಂಥದ್ದು ಇದನ್ನು ಆದಷ್ಟು ಬಿಟ್ಟು ನೆಲಕ್ಕೆ ಬನ್ನಿ, ಭೂಮಿಗೆ ಬನ್ನಿ. ಅಂದರೆ ಈ ಪ್ರಾಯೋಗಿಕವಾಗಿ ಏನಿದೆ, ಪ್ರಾಕ್ಟಿಕಲ್ಲಾಗಿ ಏನು ಸಾಧ್ಯ ಇದೆ ಅಂಥದ್ದನ್ನು ಮಾತ್ರ ಆಲೋಚನೆ ಮಾಡಿ ಅಂಥ ಕೆಲಸಗಳನ್ನೇ ಈ ದಿನ ಮುಂದುವರಿಸುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕುಟುಂಬಕ್ಕಾಗಿ ನೀವು, ನಿಮಗಾಗಿ ಕುಟುಂಬ ಅನ್ನುವಂಥ ಒಂದು ಮೂಲ ತತ್ವದ ಅರಿವು ಉಂಟಾಗುವಂಥದ್ದಿದೆ. ಕುಟುಂಬದವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗೆ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಎಂಥದ್ದೇ ಜವಾಬ್ದಾರಿ ಬಂದರೂ ಕೂಡ ಈ ದಿನ ಬಹಳ ಸುಲಭದಲ್ಲಿ ನಿಭಾಯಿಸುವಂಥದ್ದು ಇದೆ. ಹಣಕಾಸಿನ ವ್ಯವಸ್ಥೆ ಕೂಡ ಈ ದಿನ ನಿಯಂತ್ರಣದಲ್ಲೇ ಇರುತ್ತೆ. ಎಲ್ಲದಕ್ಕೂ ಕೂಡ ಒಂದು ಅಂದಾಜು ಮಾಡ್ತೀರಿ, ತುಂಬ ಲೆಕ್ಕಾಚಾರ ಇದೆ, ಬಹಳ ಕ್ಯಾಲ್ಕುಲೇಟಿವ್ ಆಗಿ ಇರ್ತೀರಿ ಈ ದಿನ. ಹಾಗಾಗಿ ಈ ದಿನ ಸರಳವಾಗಿ, ಪ್ರಭಾವಶಾಲಿಯಾಗಿ ಜೀವನ ನಡೆಸುವಂಥದ್ದು ಇದೆ. ಈ ದಿನ ಕೆಲವು ಹಿರಿಯರನ್ನು ಅಥವಾ ಗಣ್ಯರನ್ನು, ನಿಮಗೆ ಬೇಕಾದಂಥ ವ್ಯಕ್ತಿಗಳನ್ನು ಈ ದಿನ ನೀವು ಭೇಟಿ ಮಾಡುವಂಥದ್ದು, ಮಾತುಕತೆ ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ಸಂತೋಷವನ್ನು ತರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಸ್ವಯಂಕೃತ ಅಪರಾಧಗಳೇನಿದೆ ಇದರ ಕಡೆ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಷಷ್ಠ್ಯದಲ್ಲಿ ಇದ್ದಾನೆ. 6ರಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷವಾದಂಥ ಕೆಲಸಗಳಾಗುವಂಥದ್ದು. ಹಾಗೆ ಈ ದಿನ ಮನಸ್ಥಿತಿ ಚೆನ್ನಾಗಿದೆ. ಯಾವುದೇ ನಿರ್ಧಾರವನ್ನು ಕೈಗೊಂಡರೂ ಕೂಡ ಅದನ್ನು ಮುಂದುವರಿಸ್ತೀರಿ. ಅಲ್ಲಿ ಯೂಟರ್ನ್ ಆಗಲ್ಲ, ನಿಮ್ಮ ಒಂದು ತೀರ್ಮಾನವನ್ನು ಬದಲಾವಣೆ ಮಾಡಲ್ಲ. ಹಾಗಾಗಿ ಈ ದಿನ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಆಗಲೇಬೇಕು ಅನ್ನುವಂಥ ಒಂದು ಖಚಿತತೆ ಇದೆ. ಇನ್ನು ಈ ದಿನ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ 100 ದಾರಿಗಳು ನಿಮಗೆ ತೋರುವಂಥದ್ದು ಇದೆ. ಹಾಗಾಗಿ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೊರಟ್ರೆ ಅದಕ್ಕೆ ಒಂದು ಮಾರ್ಗ ಅಲ್ಲ, 10 ಮಾರ್ಗಗಳು ನಿಮಗೆ ಹೊಳೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಯಾವ ಮಾರ್ಗ ನಿಮಗೆ ಸರಳವಾಗಿದೆ, ಯಾವುದರಿಂದ ನೀವು ಕಾರ್ಯಸಿದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಈ ದಿನ ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಈ ದಿನ ಆಯ್ಕೆಯ ವಿಚಾರದಲ್ಲಿ ನೀವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂದರೆ ಅಥವಾ ತಿಳುವಳಿಕೆ ಕಡಿಮೆ ಇದೆ ಅಂತ ಹೇಳಿದರೆ ಅಲ್ಲಿ ಅನುಭವಸ್ಥರನ್ನು, ತಜ್ಞರನ್ನು ಭೇಟಿ ಮಾಡಿ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇದು ಎಲ್ಲ ಕ್ಷೇತ್ರಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಕೂಡ ಅನ್ವಯ ಆಗುವಂಥ ಒಂದು ಸಾಧಾರಣ ವಿಚಾರ ಇದು. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ ಇದೆ, ಅಭಿವೃದ್ಧಿ ಇದೆ, ಎಲ್ಲ ಒಂದು ಕಡೆ ಸಮಾಧಾನ ಕೂಡ ಇರುವಂಥ ಸಾಧ್ಯತೆ ಇದೆ. ಇನ್ನು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲರನ್ನ ಆಕರ್ಷಿಸುವಂಥ ಒಂದು ಶಕ್ತಿ ಇದೆ. ಎಲ್ಲರನ್ನ ಮೆಚ್ಚಿಸ್ತೀರಿ, ಮೆಸ್ಮರೈಸ್ ಮಾಡ್ತೀರಿ. ಹಾಗೆ ಈ ದಿನ ಯಾರೆಲ್ಲಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅಂಥವರ ಜೊತೆಯಲ್ಲಿ ಈ ದಿನ ನೀವೇ ಮಾತುಕತೆಯನ್ನು ಮುಂದುವರಿಸುವಂಥದ್ದು ಉತ್ತಮ.
ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಕಾರಣ ಇಟ್ಟುಕೊಂಡು ಅವರ ಜೊತೆಯಲ್ಲಿ ನೀವು ಮಾತುಕತೆಯನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಆದಷ್ಟು ಹಿತಶತ್ರುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ, ಪ್ರಾರ್ಥನೆ, ದರ್ಶನ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯಸ್ಥಾನ. ಹಾಗಾಗಿ ಈ ಪೂರ್ವ ಪುಣ್ಯಸ್ಥಾನದಲ್ಲಿ ಮಕ್ಕಳ ವಿಚಾರ ಕೂಡ ಈ ದಿನ ನಿಮಗೆ ಬರುವಂಥದ್ದು. ಅಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಅಷ್ಟೊಂದು ಪ್ರಬುದ್ಧವಾಗಿರಲ್ಲ. ಮಕ್ಕಳ ಜೊತೆಯಲ್ಲಿ ಅಷ್ಟೊಂದು ಸಹಸಂಬಂಧ ಚೆನ್ನಾಗಿಲ್ಲ. ಅಂದರೆ ಒಂದು ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪಲ್ಲಿ ಈ ದಿನ ಸ್ವಲ್ಪ ಬಿರುಕು ಬಿಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಸಂಬಂಧವನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಿಕೊಳ್ಳಿಕ್ಕೆ, ಆ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ನೀವೇ ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ವಿಚಾರದಲ್ಲೂ ಕೂಡ ನೀವೇ ಮೊದಲ ಹೆಜ್ಜೆಯನ್ನು ಇಡಬೇಕು. ಫಸ್ಟ್ ಮೂವ್ ನಿಮ್ಮಿಂದನೇ ಆಗಬೇಕು. ಯಾಕೆಂದರೆ ನೀವು ಬೇರೆಯವರಿಂದ ಏನೋ ಒಂದು ಆಗಲಿ, ಅವರಿಂದ ಕೆಲಸಗಳು ಆರಂಭ ಆಗಲಿ ಅನ್ನೋಂಥ ನಿರೀಕ್ಷೆಯಲ್ಲಿರ್ತೀರಿ. ಹಾಗಾಗಿ ಈ ಡಿಪೆಂಡೆನ್ಸಿಯನ್ನು ಕೂಡ ಈ ದಿನ ಕಡಿಮೆ ಮಾಡಿಕೊಳ್ಬೇಕು. ಜೊತೆಗೆ ಈ ಪ್ರಮುಖ ವ್ಯವಹಾರಗಳು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ನೀವು ಈ ದಿನ ಸ್ಟ್ರಾಟಜಿಯನ್ನು ಸ್ವಲ್ಪ ಬದಲಾವಣೆ ಮಾಡಬೇಕಾಗತ್ತೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ತುಂಬ ಸೌಹಾರ್ದಯುತವಾಗಿ ಈ ದಿನ ವರ್ತಿಸಬೇಕಾಗತ್ತೆ. ನಿಮ್ಮ ಮಾತು ಸ್ವಲ್ಪ ಮೃದುವಾಗಿರಬೇಕು. ನಯವಂತಿಕೆ ಅನ್ನುವಂಥದ್ದು ಬೇಕು. ಏಕೆಂದರೆ ಜೀವನದಲ್ಲಿ ಎಷ್ಟೋ ಬಾರಿ ಈ ಸೂಕ್ಷ್ಮತೆಯನ್ನು ಮರೆತು ನೀವು ಕೆಲವರನ್ನು ಎದುರು ಹಾಕ್ಕೊಂಡಿರುವಂಥದ್ದು ಇದೆ. ಆದರೆ ಈ ದಿನ ಅದೇ ತಪ್ಪನ್ನು ರಿಪೀಟ್ ಮಾಡಬಾರ್ದು, ಅದೇ ಪುನರಾವರ್ತನೆ ಆಗಬಾರ್ದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಮನೆಯಲ್ಲಿರುವಂಥ ಸ್ತ್ರೀ ವರ್ಗದವರಿಗೆ ಸ್ವಲ್ಪ ತೊಂದರೆ ಆರೋಗ್ಯದಲ್ಲಿರ್ಬೋದು, ಅಥವಾ ಎಲ್ಲೋ ಕೀಲು ನೋವು ಅಥವಾ ಮೈಕೈ ನೋವು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ನಿಮಗೆ ಈ ದಿನ ನಿರಾಶೆ, ಅಂದರೆ ಕೆಲವೊಂದು ಸನ್ನಿವೇಶಗಳು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಎಲ್ಲವನ್ನ ಸ್ವೀಕಾರ ಮಾಡಿ ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಸ್ವಲ್ಪ ತುಳಸಿಯನ್ನು ಅರ್ಚನೆಗೆ ಕೊಟ್ಟು ಬನ್ನಿ. ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಚಟುವಟಿಕೆಗಳಲ್ಲಿ ನಿಮಗೆ ಮಧ್ಯಮ ಫಲ ಇರುವಂಥ ದಿನ. ಈ ಕಡೆ ನಷ್ಟವೂ ಇಲ್ಲ, ಆ ಕಡೆ ಲಾಭವೂ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಜೀವನದ ನೌಕೆ ಸಾಗ್ತಾ ಇರುವಂಥದ್ದಿದೆ. ಜೊತೆಗೆ ಈ ದಿನ ಸ್ವಲ್ಪ ಎಲೆ ಮರೆಯ ಕಾಯಿಯಂತೆ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಲೈಮ್ ಲೈಟ್ಗೆ ಬರಬಾರ್ದು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬಾರ್ದು, ಬೆಳಕಿಗೆ ಬರಬಾರ್ದು. ಒಂಟಿಯಾಗಿದ್ದರೂ ಪರವಾಗಿಲ್ಲ, ಒಂದು ಕಡೆ ಮನೆಯಲ್ಲೇ ಇರಬೇಕು ಅನ್ನುವಂಥ ಆಲೋಚನೆ ಕೂಡ ಬರುವಂಥದ್ದಿದೆ. ಇದು ನಿಮ್ಮ ಒಂಟಿತನ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಯಲ್ಲಿ ತಗಲಾಕೊಂಡಿದ್ರೆ ಅಂಥವ್ರಿಗೆ ಈ ದಿನ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಇದರಿಂದ ಹೊರಬರಲಿಕ್ಕೆ ಈ ದಿನ ನೀವು ಪ್ರಯತ್ನ ಮಾಡಲೇಬೇಕಾಗತ್ತೆ. ಇದು ಒಳ್ಳೆಯ ಸಮಯ ನಿಮಗೆ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರ ದರ್ಶನ ಮಾಡಿ, ಎಲ್ಲಾದರೂ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪ್ರಯಾಣ ಮಾಡಿ, ಸ್ನೇಹಿತರ ಜೊತೆ ಇರಿ, ಬಂಧುಗಳ ಜೊತೆಯಲ್ಲಿ ಸಹಭೋಜನ ಮಾಡಿ. ಆದರೆ ಈ ವಿಚಾರಗಳೇನಿದೆ, ಸಮಸ್ಯೆಗಳೇನಿದೆ, ಅದನ್ನು ಸೂಕ್ತ ವ್ಯಕ್ತಿಯ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಒಂದು ವಿಚಾರಕ್ಕೆ ಔಟ್ಲೆಟ್ ಅನ್ನುವಂಥದ್ದು ಬೇಕೇ ಬೇಕು. ಅದನ್ನು ಈ ದಿನ ನೀವು ಗಮನ ಇಟ್ಟು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಬಂಧು ಮಿತ್ರರ ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪ, ದಾಯಾದಿಗಳ ಜೊತೆಯಲ್ಲಿ ಆಸ್ತಿಯ ಬಗ್ಗೆ ಒಂದು ಮಾತುಕತೆ, ಈ ವಿಚಾರಗಳಲ್ಲೇ ಈ ದಿನ ನಿಮ್ಮ ಒಂದು ಶಕ್ತಿ ಅಥವಾ ನಿಮ್ಮಲ್ಲಿರುವಂಥ ಎನರ್ಜಿ ಅಪವ್ಯಯ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇಲ್ಲೂ ಕೂಡ ಪರಿಸ್ಥಿತಿ ನಿಮ್ಮ ಕೈ ಮೀರುವಂಥ ಹಂತದಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ಪ್ರಯತ್ನ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಕರ್ಮ ಮಾಡೋದು, ಕೆಲಸ ಮಾಡೋದು, ಉದ್ಯೋಗ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಆದರೆ ಅದಕ್ಕೆ ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಹಾಗಾಗಿ ಈ ದಿನ ಭಗವಂತನ ಸೇವೆ ಮಾಡಿ, ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು
ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ, ಮಹಾಲಕ್ಷ್ಮಿ ಆರಾಧನೆ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಈ ಸಂದರ್ಭದಲ್ಲಿ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಕೆಲಸಕ್ಕೆ, ನಿಮ್ಮ ಪ್ರಯತ್ನಕ್ಕೆ ಯಾರಾದರೂ ಒಬ್ಬರು ಜೊತೆಯಲ್ಲಿರ್ತಾರೆ. ನಿಮ್ಮ ಬಂಧುಗಳೋ, ಮಿತ್ರರೋ, ನಿಮ್ಮ ಕುಟುಂಬದ ಸದಸ್ಯರೋ ನಿಮ್ಮ ಜೊತೆಯಲ್ಲಿದ್ದು ಕೆಲಸಗಳನ್ನು ಸರಾಗವಾಗಿ ನೋಡಿಕೊಳ್ಳುವಂತೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯ ಕೂಡ ಹೆಚ್ಚಾಗುತ್ತೆ. ಏಕೆಂದರೆ ನಿಮ್ಮ ಒಂದು ಸ್ಟ್ರಾಟಜಿ ಏನಿದೆ, ನಿಮ್ಮ ಲೆಕ್ಕಾಚಾರ ಏನಿದೆ, ಈ ದಿನ ವರ್ಕೌಟ್ ಆಗುತ್ತೆ. ಅಂದರೆ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಸುಲಭದಲ್ಲಿ ನಿಭಾಯಿಸ್ತೀರಿ. ಇನ್ನು ಈ ದಿನ ಯಾವುದೇ ಒಂದು ಸಂಬಂಧದಲ್ಲೂ ಕೂಡ ಬಹಳ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಒಂದು ಸಂಬಂಧ, ಒಂದು ರಿಲೇಷನ್ಶಿಪ್ ಅಂದರೆ ಅದಕ್ಕೆ ತುಂಬ ಬೆಲೆಯನ್ನು ಕೊಡುವಂಥ, ಮತ್ತು ಹಾಗೆ ಕೆಲವರಿಗೆ ಸಹಾಯ ಮಾಡಿ ಸಾಂತ್ವನ ಹೇಳಿ ಅವರನ್ನು ನಿಮ್ಮ ಒಂದು ರಿಲೇಷನ್ಶಿಪ್ ಲೂಪಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅವರ ಜೊತೆಯಲ್ಲಿ ಮುಂದುವರಿಯಬೇಕು ಅನ್ನುವಂಥ ಒಂದು ಇಚ್ಛೆ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಮನಸ್ಸು ಇಚ್ಛೆಯಂತೆ ಅನುಕೂಲಕರವಾದಂಥ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಕುಟುಂಬದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತುಕತೆಗಳು ಆಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಮನೆ, ಸೈಟು, ಜಮೀನು ಇತ್ಯಾದಿಗಳ ವಿಚಾರದಲ್ಲಿ, ಸ್ವಂತ ಮನೆ ಇರ್ಬೋದು, ವಾಹನ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಮಕ್ಕಳ ವಿಚಾರದಲ್ಲಿರ್ಬೋದು, ವೈಯಕ್ತಿಕ ಆರೋಗ್ಯದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ತೀರ್ಮಾನ ಕೂಡ ಆಗುವಂಥದ್ದು ಇದೆ. ಇದು ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂಥ ಒಂದು ಅಮೂಲ್ಯವಾದಂಥ ತೀರ್ಮಾನ ಈ ದಿನ. ಅದಕ್ಕೆ ಬದ್ಧರಾಗಿರಿ, ಮುಂದೆ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಕನಸನ್ನು ಕಾಣಿ, ಅದನ್ನು ನನಸು ಮಾಡಿಕೊಳ್ಳುವಂಥ ಪ್ರಯತ್ನ ಕೂಡ ಈ ದಿನದಲ್ಲೇ ಆರಂಭ ಆಗಲಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಸ್ತವ್ಯಸ್ತತೆ ಅನ್ನುವಂಥದ್ದು ಇದೆ. ಏಕೆಂದರೆ ಈ ಗ್ರಹ ಸ್ಥಾನಗಳು ಈ ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಸ್ವಲ್ಪ ಕಷ್ಟ ಎದುರಾಗುತ್ತೆ, ಸಮಸ್ಯೆ ಬರುತ್ತೆ, ಕೆಲಸಗಳು ಆರಂಭ ಆಗಲ್ಲ, ಜೊತೆಗೆ ಫಲಿತಾಂಶಗಳು ಕೂಡ ನಿಮ್ಮ ಪರವಾಗಿ ಇರಲ್ಲ. ಈ ಎಲ್ಲದರ ವಿಚಾರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ದಿನ ನಿಮಗೆ ಅಷ್ಟಕ್ಕಷ್ಟೇ ಫಲ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ಶ್ರಮವನ್ನು ಕೂಡ ಮೀರಿ ದುರಾದೃಷ್ಟ ಏನಿದೆ ನಿಮ್ಮ ಕೆಲಸವನ್ನು ಕೆಡಿಸುವಂಥದ್ದು ಇದೆ. ಪ್ರಯತ್ನ ಮಾಡ್ತೀರಿ, ಪಾಸಿಟಿವ್ ಆಗಿದ್ದೀರಿ, ಸಂಪೂರ್ಣವಾದಂಥ ಒಂದು ಶ್ರಮ ಕೆಲಸದ ಮೇಲಿದೆ, ಇಚ್ಛೆ ಇದೆ, ವಿಲ್ ಪವರ್ ಇದೆ, ಆದರೂ ಕೂಡ ಕೆಲಸಗಳಾಗಲ್ಲ. ಅಲ್ಲಿ ನಿಮ್ಮ ಅದೃಷ್ಟ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಈ ದಿನ ನಿಮ್ಮ ವಿರುದ್ಧ ಲಿಂಗಿಗಳಿದ್ದಾರಲ್ಲ, ಪುರುಷರಾದರೆ ಸ್ತ್ರೀಯರು, ಸ್ತ್ರೀಯರಾಗಿದ್ದರೆ ಪುರುಷರು, ಇವರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಅವರ ಜೊತೆ ವ್ಯವಹಾರಗಳನ್ನು ಮಾಡುವಾಗ, ಮಾತುಕತೆ ನಡೆಸುವಂಥ ಸಂದರ್ಭ ತೀರಾ ಜಾಗ್ರತೆಯಿಂದ ಇರಿ. ಇಲ್ಲಿ ಸ್ವಲ್ಪ ಅನರ್ಥಗಳು ಸಂಭವಿಸುವಂಥ ಅವಕಾಶ ಇದೆ, ಎಚ್ಚರಿಕೆ. ಇನ್ನು ಈ ದಿನ ಹಣ ಹೂಡಿಕೆಗಾಗಲಿ, ಯಾವುದೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಂಡವಾಳ ಹಾಕಿ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಾಗಲಿ ನೀವು ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ನೀವಾಗಿ ಏಕಾಂಗಿಯಾಗಿ, ಅದರಲ್ಲೂ ಆತುರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಹಣಕಾಸಿನ ನಷ್ಟ ಈ ದಿನ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೂಡ ಕೆಲವರಿಗೆ ಬೇಸರ ಉಂಟಾಗುವಂಥದ್ದು ಇದೆ. ಏಕೆಂದರೆ ಮಾತು ಈ ಚೇಳು ಕುಟುಕಿದಂತಿರುತ್ತೆ. ಹಾಗಾಗಿ ಒಂದು ಮಾತಾಡಿ ಅಲ್ಲಿ ಕುಟುಕಿ ಸುಮ್ಮನಾಗ್ಬಿಡ್ತೀರಿ. ಆದರೆ ಆ ಕೇಳಿಸಿಕೊಂಡಂಥವರ ಮನಸ್ಥಿತಿ ಗಂಟೆಗಟ್ಟಲೆ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಇನ್ನು ನಿಮ್ಮ ಸ್ನೇಹಿತರ ಪರಿಚಯ ನಿಮಗೆ ಈ ದಿನ ಲಾಭದಾಯಕವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಆರಾಧನೆ ಮಾಡಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಸ್ವಲ್ಪ ತುಳಸಿಯನ್ನು ಅರ್ಚನೆಗೆ ಕೊಟ್ಟು ಬನ್ನಿ. ತುಳಸಿ ಪ್ರಸಾದವನ್ನು
ಹಾಗೆ ನೀವು ಕುಡಿಯುವಂಥ ನೀರಿಗೆ ಸ್ವಲ್ಪ ತುಳಸಿ ದಳವನ್ನು ಸೇರಿಸಿ ಈ ದಿನ ನೀರನ್ನು ಸೇವನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಈ ದಿನದ ಪ್ರಯಾಣ, ಈ ದಿನದ ಕಾರ್ಯಚಟುವಟಿಕೆಗಳು ನಿಮ್ಮಲ್ಲಿ ತುಂಬ ಉತ್ಸಾಹವನ್ನು ತರುತ್ತೆ. ಎನರ್ಜಿ ಲೆವೆಲ್ ಈ ದಿನ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬದವರಿಂದ ಆಗಲಿ, ನಿಮ್ಮ ಬಂಧುಗಳಿಂದ ಆಗಲಿ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಕೆಲವರು ನಿಮ್ಮನ್ನು ಆಹ್ವಾನಿಸ್ತಾರೆ, ಕೆಲವರು ನಿಮ್ಮ ಉಪಸ್ಥಿತಿಯನ್ನು ಬಯಸ್ತಾರೆ, ಕೆಲವರು ನೀವು ಮಾತಾಡಲಿ, ನಿಮ್ಮ ಒಂದು ಸಲಹೆ ನಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ಆಧರಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ದಿನ. ಆ ಪರಿಸ್ಥಿತಿಯನ್ನು ನೀವೇ ನಿಯಂತ್ರಣದಲ್ಲಿಟ್ಕೊಳ್ಳುವಂಥ ಒಂದು ವಿಶೇಷ ದಿನ. ಇನ್ನು ವ್ಯವಹಾರಸ್ಥರಿಗೆ ಈ ದಿನ ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಇರುತ್ತೆ. ಅದು ನಿಮಗೆ ಅನುಕೂಲವನ್ನೇ ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ವ್ಯಾಪಾರದಲ್ಲಿರುವಂಥವ್ರಿಗೆ ಒಳ್ಳೆಯ ದಿನ. ಒಳ್ಳೆಯ ನಿರ್ಧಾರಗಳು ಕೂಡ ಈ ದಿನ ಆಗುತ್ತೆ. ಅಂದರೆ ಡಿಸಿಷನ್ ಮೇಕಿಂಗ್ ಕೂಡ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ಈ ಕೈಗೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೀಬೋದು. ಕೆಲವರನ್ನು ನೀವು ನಂಬಿ ಮೋಸ ಹೋಗ್ಬೋದು. ಕೆಲವು ಹಿತಶತ್ರುಗಳು ನಿಮ್ಮನ್ನು ದಾರಿ ತಪ್ಪಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ಈ ದಿನ ನೀವು ಅಂದುಕೊಂಡಂತೆಯೇ ನಡೆಯುತ್ತೆ. ಆದರೆ ಅಲ್ಲಿ ಸ್ವಲ್ಪ ಅಡೆತಡೆಗಳು ಕೂಡ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು, ಅದು ಮೂರನೆಯವರಿಂದ, ಅದರಲ್ಲೂ ಅಪರಿಚಿತರಿಂದ. ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾತುಕತೆ, ವಾದ ಪ್ರತಿವಾದ ಇದಕ್ಕೆ ಅವಕಾಶ ಕೊಡಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಯೋಜನೆಗಳಿಗೆ ಯಶಸ್ಸು ಸಿಕ್ಕತ್ತೆ. ಏಕೆಂದರೆ ನಿಮ್ಮ ಯೋಜನೆ ಬಹಳ ದೂರದೃಷ್ಟಿಯಲ್ಲಿ ಇರುವಂಥದ್ದು, ತುಂಬ ವಿಷನ್ ಇಟ್ಕೊಂಡೇ ಈ ದಿನ ಮಾತಾಡುವಂಥದ್ದು, ಈ ದಿನ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮೆಚುರಿಟಿ ಲೆವೆಲ್ ಎಷ್ಟಿದೆ ಅನ್ನುವಂಥದ್ದು ನಿಮ್ಮ ಮಾತಿನಿಂದ, ನಿಮ್ಮ ಒಂದು ಕೃತಿಯಿಂದ ಅರ್ಥ ಆಗುತ್ತೆ. ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಗೋಚಾರದಲ್ಲಿ 12ರಲ್ಲಿ ಚಂದ್ರ ಬಂದರೆ ಮನಸ್ಸಿಗೆ ಏನೋ ಒತ್ತಡ. ನೀವು ಕೈ ಹಾಕುವಂಥ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಲಾಭ ಇರಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅನ್ನುವಂಥ ಒಂದು ಒತ್ತಡ. ಜೊತೆಗೆ ಈ ದಿನ ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ ಇರುವಂಥದ್ದು. ಅಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಒಂದು ನಿರ್ಧಾರ, ಇದೆಲ್ಲದರ ಬಗ್ಗೆ ಈ ದಿನ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸ ಇರಲ್ಲ. ಹಾಗಾಗಿನೇ ಈ ದಿನ ಬರುವಂಥ ಅವಕಾಶಗಳನ್ನು ಕೂಡ ನೀವು ಕೈ ಚೆಲ್ಲಿಕೊಳ್ಳುವಂಥ ಸಾಧ್ಯತೆ ಇದೆ. ಕೈಗೆ ಬಂದ ತುತ್ತು ಬಾಯಿಯವರಿಗೆ ಇಲ್ಲ ಅನ್ನುವಂಥದ್ದು ಈ ದಿನ ನಿಮಗೆ ಉದಾಹರಣೆಯಾಗಿ ನಿಲ್ಲುತ್ತೆ. ಆದರೆ ಈ ದಿನ ನೀವು ಮಾಡಬೇಕಾಗಿರುವಂಥ ಒಂದೇ ಒಂದು ಶ್ರಮದಾಯಕವಾದಂಥ ಕೆಲಸ ಈ ದಿನ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸುತ್ತೆ. ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯ, ವಿವೇಕ ವಿವೇಚನೆ, ಬುದ್ಧಿವಂತಿಕೆ, ನಿಮ್ಮ ಟ್ಯಾಲೆಂಟ್ ಏನಿದೆ ಅದೆಲ್ಲವನ್ನು ಕೂಡ ಈ ದಿನ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಇಡೀ ವರ್ಷ ಓದಿ ಒಂದು ದಿನದ ಈ 3 ಗಂಟೆ ಅವಧಿಯಲ್ಲಿ ಹೇಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೋ ಆ ರೀತಿಯಲ್ಲಿ ನಿಮ್ಮ ಇಡೀ ಜೀವನದ ಸಾಧನೆ ಈ ಒಂದು ಕೆಲಸದಿಂದ ಅನಾವರಣ ಆಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಆ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಯಾವುದೇ ರೀತಿಯ ಪ್ರಯಾಣ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ವಾಹನದಿಂದ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ವಾಹನದ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಯಾವುದೇ ಕೆಲಸ ಮಾಡಿ ಪೂರ್ವ ಸಿದ್ಧತೆಯಿಂದ ಮಾಡಿ. ಇನ್ನು ಈ ದಿನ ಕೆಲವೊಂದು ವಿಚಾರಪೂರ್ವಕ ಆಲೋಚನೆ ನಿಮಗೆ ಬೇಕಾಗುತ್ತೆ. ಏಕೆಂದರೆ ನಿರ್ಣಯ ಮಾಡುವಂಥ ಸಂದರ್ಭದಲ್ಲೂ ಕೂಡ ಸಂಬಂಧಪಟ್ಟವರನ್ನು ಜೊತೆಯಲ್ಲಿಟ್ಟುಕೊಂಡೇ ನೀವು ಆ ನಿರ್ಧಾರವನ್ನು ಮಾಡಬೇಕು. ಆ ಡಿಸಿಷನ್ ಮೇಕಿಂಗ್ ಈ ದಿನ ಅಷ್ಟೊಂದು ಈಸಿ ಅಲ್ಲ, ನಿಮಗೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಆದರೂ ಕಷ್ಟ ಸಾಧ್ಯ. ಅದು ಅಂದರೆ ಕಷ್ಟ ಇದ್ದರೂ ಸಾಧ್ಯವಾಗುವಂಥ ಕೆಲಸಗಳು ನಿಮ್ಮ ಬಳಿ ಇದೆ. ಆದರೆ ಸ್ವಲ್ಪ ವಿವೇಚನೆ ಬೇಕು. ಇನ್ನು ಈ ದಿನ ದೊರೆಯಬೇಕಾದಂಥ ಧನಲಾಭದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯ ಕೂಡ ಕೈ ಕೊಡುವಂಥದ್ದು ಇರುತ್ತೆ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ.
ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ವ್ಯವಹಾರ, ನಿಮ್ಮ ಚಟುವಟಿಕೆ, ನಿಮ್ಮ ಪ್ರಯಾಣ, ನಿಮ್ಮ ಪ್ರತಿ ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ. ಇಲ್ಲಿ ಕೈತುಂಬ ಹಣ ಇಲ್ಲ ಅಂದರೂ ಮನಸ್ಸಿಗೆ ಏನೋ ಸಮಾಧಾನ ಇರುತ್ತೆ. ಹಾಗಾಗಿ ಈ ಮೆಂಟಲ್ ಸ್ಟೇಟಸ್ ಏನಿದೆ ಅದರಿಂದ ಈ ದಿನದ ನಿಮ್ಮ ಕ್ವಾಲಿಟಿ ಲೈಫ್ ನಿರ್ಧಾರ ಆಗುವಂಥದ್ದು. ಹಾಗೆ ಈ ದಿನ ಎಲ್ಲಾದರೂ ಬಂಡವಾಳ ಇನ್ವೆಸ್ಟ್ ಮಾಡಬೇಕು, ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೂ ಕೂಡ ಈ ದಿನ ಉತ್ತಮ ನಿರ್ಧಾರಗಳು ಆಗುತ್ತೆ. ನೀವು ಮಾಡುವಂಥ ಪ್ರಯತ್ನ ನಿಮಗೆ ಯಶಸ್ಸನ್ನು ತರುತ್ತೆ, ಮುಂದುವರಿಸಿ. ಇನ್ನು ಈ ದಿನ ಕೆಲವೊಂದು ಪ್ರಸ್ತಾಪಗಳಲ್ಲಿ ನೀವು ಖಡಾಖಂಡಿತವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಧೈರ್ಯ ಬೇಕು, ಜೊತೆಗೆ ತಾಳ್ಮೆ ಕೂಡ ಬೇಕಾಗುತ್ತೆ. ಹಾಗಾಗಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಈ ದಿನ ನಿಮಗೆ ಎದುರಾಗುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಸಾಹಸ, ನಿಮ್ಮ ಪ್ರತಿಭೆ ಅಥವಾ ನೀವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನ ಗಾಳಿಗೆ ಗುದ್ದಿ ಮೈಕೈ ನೋವು ಮಾಡಿಕೊಳ್ಬೇಡಿ. ಅಂದರೆ ಆಗದೇ ಇರುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವುದು ಸಾಧ್ಯ ಇದೆ, ಯಾವುದರಿಂದ ಬೇಗ ಫಲಿತಾಂಶ ಬರುತ್ತೆ ಅಂಥದ್ರ ಕಡೆ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಸಹನೆ, ನಿಮ್ಮ ತಾಳ್ಮೆ, ನಿಮ್ಮ ಸಾಮರಸ್ಯ, ಸಹಬಾಳ್ವೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಮನೆಯಲ್ಲಿರುವಂಥ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಇದು ಒಂದು ರೀತಿಯಲ್ಲಿ ಆಸಿಡ್ ಟೆಸ್ಟ್ ನಿಮಗೆ. ಅದರಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂದರೆ ಸ್ವಲ್ಪ ಶ್ರಮಪಟ್ಟು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಾರಾಯಣ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಚಂದ್ರ ಇರುವಂಥ ದಿನ, ವೃತ್ತಿ ಕ್ಷೇತ್ರ ಇದು. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಾಧಾನ ಇದೆ, ಅನುಕೂಲ ಕೂಡ ಇರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು, ಒಂದು ಪ್ರಯಾಣ, ವಿದೇಶ ಪ್ರಯಾಣವೋ ಹೊರ ಸ್ಥಳಗಳಿಗೆ ಪ್ರಯಾಣ ಮಾಡುವಂಥ ಸಂದರ್ಭವೋ ಈ ದಿನ ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯಾಪಾರಿ ಸಂಬಂಧವಾಗಿ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ ರೀತಿಯ ಪ್ರಗತಿಯನ್ನು ಹೊಂದಬೇಕು ಅನ್ನುವಂಥದ್ರ ಬಗ್ಗೆ ಈ ದಿನ ನಿಮ್ಮ ಆಲೋಚನೆಗಳು ಬಹಳ ಸ್ಪಷ್ಟವಾಗಿರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ, ಅಂದರೆ ತುಂಬ ಪಾಸಿಟಿವ್ ಆಗಿರುತ್ತೆ. ಗ್ರಹ ಸ್ಥಾನಗಳು ಕೂಡ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ವೃತ್ತಿಪರವಾಗಿ ನಿಮ್ಮ ಸ್ವಂತ ಉದ್ಯೋಗದ ಸಂದರ್ಭ ಅಥವಾ ಈ ದಿನ ನಿಮ್ಮ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಈ ದಿನದಲ್ಲಿ ನಿಮಗೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿರ್ಬೋದು, ವ್ಯಕ್ತಿಗಳ ಭೇಟಿ ಇರ್ಬೋದು, ಅವರ ಜೊತೆ ವ್ಯವಹಾರ ಸಂಬಂಧಗಳು ಯಾವುದೇ ರೀತಿಯಲ್ಲೂ ನಿಮ್ಮ ಮಾತಿನ ಮೂಲಕ ಅದು ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮಾತಿಗೆ ಒಂದು ತೂಕ ಇದೆ, ಮೌಲ್ಯ ಇದೆ. ಅದನ್ನು ಹಿತಮಿತವಾಗಿ ಬಳಸುವಂಥದ್ದನ್ನು ರೂಢಿಸ್ಕೊಳ್ಳಿ. ಹಾಗೆ ಈ ದಿನ ನಿಮಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳು ಕೂಡ ಸಿಕ್ಕುವಂಥದ್ದು, ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಹೆಚ್ಚಿನ ಸಪೋರ್ಟ್ ಕೂಡ ಸಿಕ್ಕತ್ತೆ. ಇದು ನಿಮಗೆ ಒಂದು ರೀತಿಯಲ್ಲಿ ಉತ್ಸಾಹವನ್ನು ಹೆಚ್ಚಿಸುವಂಥದ್ದು, ಒಂದು ರೀತಿಯ ಮೋಟಿವೇಶನ್ ಇದು ಸಿಕ್ಕಾಗ ಎಂಥ ಕೆಲಸಗಳನ್ನಾದರೂ ಕೂಡ ಮಾಡುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳಿಂದ ಇದ್ದಂತಹ ಒಂದು ಒತ್ತಡದಿಂದ ಕೂಡ ಮುಕ್ತಿ ಸಿಕ್ಕುವಂಥ ದಿನ ಇದು. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ. ಹಾಗಾಗಿ ಬರುವಂಥ ಅನುಕೂಲತೆಗಳನ್ನು ನಿಮಗಾಗಿ ಬಳಸ್ಕೊಳ್ಳಿ, ನಿಮ್ಮ ಕುಟುಂಬಕ್ಕಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ. ಅಮ್ಮನವರ ದರ್ಶನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.